ನಮಸ್ತೆ. ಇವತ್ತು ನಾನು ಗೂಢಾನ ಮಾಡ್ತಾ ಇದ್ದೀನಿ. ಅಮ್ಮಂಗೆ ತುಂಬ ಇಷ್ಟವಾದ್ದು ಅಲ್ವಾ. ಲಲಿತ ಸಹಸ್ರನಾಮದಲ್ಲಿ ಕೂಡ ಬರುತ್ತೆ ಗೂಢಾನ ಪ್ರೀತ ಮಾನಸ ಅಂತ. ಸೊ ಗೂಢಾನ ಮಾಡ್ತಾ ಇದ್ದೀನಿ. ಅಂದರೆ ಬೆಲ್ಲದನ್ನನೇ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಸುತ್ತೆ. ಆದರೆ ನಾನು ಮಾಡೋ ಮೆಥಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳ ಈ 10 ದಿನದಲ್ಲಿ ಒಂದಿನ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಕೂಡ ಅಂತಾರೆ. ನಮ್ಮನೆ ನಾವು ಪಂಚಮಿ ದಿನ ಮಾಡ್ತೀವಿ. ಸೊ ಅದನ್ನು ಪ್ರಾಸೆಸ್ ನೋಡೋಣ ಬನ್ನಿ. ಮೊದಲು ನಾನು 1.5 ಲೋಟದಷ್ಟು ಅಕ್ಕಿ ನುಚ್ಚು ತೊಗೊಂಡಿದ್ದೀನಿ. ನಾನು ಇದಕ್ಕೆ ಅಕ್ಕಿ ಹಾಕಲ್ಲ, ಅಕ್ಕಿ ನುಚ್ಚು ತೊಗೋತೀನಿ ತುಂಬ, ಯಾಕೆಂದರೆ ಅದು ಒಂಥರ ಸಣ್ಣ ಸಣ್ಣದಾಗಿರಬೇಕು ಕುದ್ರೆ. ಹಾಗಾಗಿ ಅದನ್ನು ತೊಳೆದು ಅನ್ನಕ್ಕೆ ಇಟ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಟ್ಲಲ್ಲಿ ನಾನು ಬೆಲ್ಲದ ನೀರು ಹಾಕ್ಕೊಂಡಿದ್ದೀನಿ. ಮೊದಲು ನೀರು ಹಾಕ್ಬಿಟ್ಟು ಅದಕ್ಕೆ 1.5 ಲೋಟ ಅಕ್ಕಿಗೆ 3 ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದು ಬೆಲ್ಲ ಭಾಳ ಇದಾಗಿಲ್ಲ, ಅಂಟಾಗಬೇಕಾಗಿಲ್ಲ, ಅಂದರೆ ಪಾಕ ಬರಬೇಕಾಗಿಲ್ಲ, ಕರಗಿದ್ರೆ ಸಾಕು. ಕರಗಿದ ಮೇಲೆ ಒಂದು ಅಗಲನೆ ಪಾತ್ರೆ ಒಳಗೆ ಅದನ್ನು ಶೋಧಿಸ್ಕೊಂಡು ಬೆಲ್ಲದ ಪಾಕನ ಅದಕ್ಕೆ ನಾನು ಮತ್ತು ಬೆಂದಿರೋಂತಹ ಅಕ್ಕಿನ ಹಾಕಿ ಎರಡನ್ನೂ ಸೇರಿಸಿ ಕುದಿಸೋಕ್ಕಿಟ್ಟಿದ್ದೀನಿ. ಇದು ಕುದಿಯೋದು ಬೇಕಾದರೆ 3 ನಿಮಿಷಕ್ಕೊಂದ್ಸಲ ನಾವು ತುಪ್ಪ ಹಾಕಬೇಕು. ಏನಿಲ್ಲ ಅಂದರೂ ಒಂದು 15 ನಿಮಿಷ ಚೆನ್ನಾಗಿ ಎರಡು ಮಿಕ್ಸ್ ಮಾಡಿ ಬೇಯೋ ತನಕ ನಾವು ಅವಾಗವಾಗ ಇದನ್ನು ಹಾಕಬೇಕು, ತುಪ್ಪ ಹಾಕಬೇಕು. ಆಮೇಲೆ ಗೋಡಂಬಿ ದ್ರಾಕ್ಷಿನ ನಾವು ಇದರೊಳಗಡೆ ಕಲಸಿ ಹಾಕ್ಬೋದು, ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಬೇಕು, ಭಾಳ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಕುದೀತಾ ಇದೆ ಅಂದಾಗ ಕುದ್ದಾಗ ಪೂರ್ತಿ ಮುಕ್ಕಾಲಾದಮೇಲೆ 1 ಲೋಟದಷ್ಟು ಹಾಲು ಹಾಕಿದ್ದೀನಿ. ಹಾಲು ಹಾಕ್ಬಿಟ್ಟು ಮತ್ತು ಹಾಲಿನ ಜೊತೆಗೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ದೀನಿ. ಕೆಲವರು ಕೊಬ್ಬರಿ ಮತ್ತು ಹಾಲು ಹಾಕಲ್ಲ, ಬಟ್ ಇವೆರಡು ಹಾಕಿದ್ರೇ ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವೆರಡನ್ನ ಮಿಸ್ ಮಾಡೋದಿಲ್ಲ. ಸೊ ಅದನ್ನು ಕೊಬ್ಬರಿ ಮತ್ತು ಹಾಲಿನ ಜೊತೆಗೆ ಮತ್ತು ಮೇಲ್ಗಡೆ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಿಮ್ಮಲ್ಲೇ ಇಡಬೇಕು ಇದೆಲ್ಲ ಕೂಡ, ಯಾಕೆಂದರೆ ಅನ್ನ ಆಲ್ರೆಡಿ ಆಗೋಗಿರೋದ್ರಿಂದ ಭಾಳ ಚೆನ್ನಾಗಿರುತ್ತೆ. ಒಂದು 10 ನಿಮಿಷಕ್ಕೆ ಆಗೋಗುತ್ತೆ. ಟ್ರೈ ಮಾಡ್ತೀರಾ? Thank you.